ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಏನು ಅಂತ ನೋಡ್ಕೊಂಡ್ ಬರೋಣ. ನಿರ್ಮಾಪಕ ಸೌಂದರ್ಯ ಜಗದೀಶ್ ನಿಧನ. ಜಗದೀಶ್ ಮೃತದೇಹ ನೋಡಿ ಭಾವುಕರಾದ ದರ್ಶನ್. ಫೇವರೇಟ್ ಮಗ ಬಂದಿದ್ದಾನೆ ಎದ್ದೇಳಿ ಅಂತ ಪತ್ನಿಯ ಗೋಳಾಟ. ದರ್ಶನ್ ಅಣ್ಣ ಬಂದಿದ್ದಾರೆ ನೋಡುವಂತ ಮಗನ ಕಣ್ಣೀರು. ಜಗದೀಶ್ ಕುಟುಂಬಸ್ಥರಿಗೆ ಡಿ ಬಾಸ್ ಸಾಂತ್ವನ. ಕನ್ನಡ ಚಿತ್ರರಂಗದ ಖ್ಯಾತ ನಿರ್ಮಾಪಕಿ ಸೌಂದರ್ಯ ಜಗದೀಶ್ ಅವರು ಅಪ್ಪು ಪಪ್ಪು ಮತ್ತು ಸ್ನೇಹಿತರು ಚಿತ್ರಗಳ ಮೂಲಕ ಉದ್ಯಮಕ್ಕೆ ನೀಡಿದ ಕೊಡುಗೆಗಳಿಗೆ ಸಾಕಷ್ಟು ಹೆಸರುವಾಸಿಯಾಗಿದ್ರು. ಇದೀಗ ಅವರು ನಿಧನರಾಗಿದ್ದಾರೆ. ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಒಂದು ಲಾಸ್ ಅಂತಾನೆ ಹೇಳಬಹುದು. ಇದೊಂದು ಆತ್ಮಹತ್ಯೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ವೃತ್ತಿ ಜೀವನ ಉದ್ಯಮದಲ್ಲಿ ವಿವಿಧ ಪಾತ್ರಗಳನ್ನ ವ್ಯಾಪಿಸಿದ್ರು. ಉತ್ಪಾದನೆಯಿಂದ ಬೆಂಗಳೂರಿನಲ್ಲಿ ಜೆಟ್ಲಾಗ್ ಪಬ್ಬು ಅನ್ನುವ ಅದನ್ನು ಕೂಡ ಹೊಂದಿದ್ರು. ಆದಾಗ್ಯೂ ವಿವಾದಗಳು ಮತ್ತು ಹಣಕಾಸಿನ ತೊಂದರೆಗಳು ಅವರ ಅಂತಿಮ ದಿನಗಳನ್ನ ಇದೀಗ ಮುಚ್ಚಿ ಹಾಕಿದೆ. ಅವರ ಮರಣದ ತನಿಖೆಗಳು ಮುಂದುವರೆದಿದ್ದು ಉದ್ಯಮ ಗೌರವಾನ್ವಿತ ವ್ಯಕ್ತಿಯ ನಷ್ಟಕ್ಕೀಗ ಸ್ಯಾಂಡಲ್ವುಡ್ ದುಃಖಿಸ್ತಾ ಇರುವಂತಹದ್ದು. ಕುಟುಂಬದ ಸದಸ್ಯರು ಆತ್ಮಹತ್ಯೆಯ ವರದಿಗಳನ್ನು ಆದರೆ ಇಲ್ಲಿ ನಿರಾಕರಿಸಿದ್ದಾರೆ ಮತ್ತು ಇದು ಹೃದಯಾಘಾತ ಅನ್ನುವಂತಹ ಮಾಹಿತಿಯನ್ನ ಕುಟುಂಬಸ್ಥರು ಕೊಟ್ಟಿರುವಂತಹದ್ದು. ಇತ್ತೀಚೆಗೆ ಮದುವೆಯಾದ ಮಗಳು ಸೌಂದರ್ಯ ಸೇರಿದಂತೆ ಅವರ ಕುಟುಂಬದೊಂದಿಗೆ ಸಮಯವನ್ನ ಕಳೆದಿದ್ರು. ಜನಪ್ರಿಯ ಜೆಟ್ಲಾಗ್ ಪಬ್ನ ಮಾಲೀಕರಾಗಿದ್ರು ಜಗದೀಶ್ ಅವರು. ನಿರ್ಮಾಪಕ ಹಾಗೇನೆ ಬಿಲ್ಡರ್ ಹಾಗೆ ಉದ್ಯಮಿಯಾಗಿ ಬಹುಮುಖಿ ವೃತ್ತಿ ಜೀವನವನ್ನ ಇವರು ಹೊಂದಿದ್ರು ಅಂತ ಹೇಳಲಾಗ್ತಾ ಇದೆ. ಸಾಕಷ್ಟು ಗಣ್ಯಾತಿ ಗಣ್ಯರು ಇವರ ಒಂದು ನಿಧನಕ್ಕೆ ಕಂಬನಿಯನ್ನ ಮಿಡಿದಿದ್ದಾರೆ. ಹಾಗೇನೆ ಒಂದು ಕಡೆ ಪತ್ನಿಯ ಗೋಳಾಟವನ್ನ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಮಗನು ಕೂಡ ಸಾಕಷ್ಟು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಮತ್ತೆ ದರ್ಶನ್ ಕೂಡ ಅವರಿಗೆ ಫ್ಯಾಮಿಲಿಗೆ ಒಂದು ಸಾಂತ್ವನ ಹೇಳೋದಿಕ್ಕೆ ಅಲ್ಲಿಗೆ ಆಗಮಿಸಿರುವಂತಹದ್ದನ್ನ ನಾವು ದೃಶ್ಯದಲ್ಲಿ ಗಮನಿಸಬಹುದು. ಸಾಕಷ್ಟು ವಿವಾದಗಳನ್ನ ಒಂದ್ ವಾರ ಮಾತಾಡ್ಲಿಲ್ಲ ಅಂದ್ರೆ ಆಗಲ್ಲ ಅಂತಿದ್ರಲ್ಲ ನೋಡ್ರಿ. ಅಯ್ಯೋ ಮಾತಾಡ್ತಪ್ಪ ಅಯ್ಯೋ ದರ್ಶನ್ ಸರ್ ನಾವಿಂದ ಹೆಂಗ್ ಬದುಕಿರೋದಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಿಕ್ಕೆ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಪಲ್ಲವಿ ಎನ್ರಾಜ್. ಪಲ್ಲವಿ, ನಿರ್ಮಾಪಕ ಸೌಂದರ್ಯ ಜಗದೀಶ್ ನಿನ್ನೆ ನಿಧನ ಹೊಂದಿರುವಂತಹದ್ದು. ಜಗದೀಶ್ ಮೃತದೇಹವನ್ನ ಈಗ ಅವರ ಮನೆಯಲ್ಲಿ ಇಡಲಾಗಿದೆ. ದರ್ಶನಕ್ಕೆ ಸದ್ಯದ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಹೌದು ಪಲ್ಲವಿ, ಏನು ನಿನ್ನೆ 12 ಗಂಟೆ ಸರಿಸುಮಾರಿಗೆ ಬಂದಂತಹ ಈ ಒಂದು ಶಾಕಿಂಗ್ ನ್ಯೂಸ್ ಇಡೀ ಸಿನಿಮಾ ರಂಗಕ್ಕೆ ಮಾತ್ರವಲ್ಲದೆ ಇಡೀ ರಾಜ್ಯಕ್ಕೂ ಕೂಡ ಶಾಕ್ ಎದುರಾಗಿದೆ. ಅಂದ್ರೆ ಸೌಂದರ್ಯ ಜಗದೀಶ್ ಅವರು ನಮ್ಮೊಂದಿಗಿಲ್ಲ,
ಖ್ಯಾತ ನಿರ್ಮಾಪಕ ಸೌಂದರ್ಯ ಜಗದೀಶ್ ಅವರು ಸಾವನ್ನಪ್ಪಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡಿರುವಂತಹ ಒಂದು ಮಾಹಿತಿ ಬರ್ತಿದ್ದಂಗೆ ಎಲ್ರು ಕೂಡ ಶಾಕ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಮಹಾಲಕ್ಷ್ಮಿ ಲೇಔಟ್ ನಲ್ಲಿರುವ ತಮ್ಮ ನಿವಾಸದಲ್ಲೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಬಹಿರಂಗವಾಗುತ್ತೆ. ವಿಷಯ ತಿಳಿದಂತಹ ಮನೆಯವರು ಅವ್ರನ್ನ ಸುಗುಣ ಆಸ್ಪತ್ರೆಗೆ ದಾಖಲಿಸಲು ಮುಂದಾದಾಗ ಮಾರ್ಗ ಮಧ್ಯದಲ್ಲೇ ಅವರು ಕೊನೆ ಉಸಿರೆಳಿತಾರೆ. ಅಂದ್ರೆ ಸಾಕಷ್ಟು ಸಾಕಷ್ಟು ಕಾರಣಗಳು ಅಂತಾನೆ ಹೇಳ್ಬೋದು. ಯಾಕಂದ್ರೆ ತನಿಖೆಯ ನಂತರವೇ ಎಲ್ಲಾ ಮಾಹಿತಿ ಬಯಲಾಗ್ಬೇಕಾಗಿದೆ. ಕೆಲವೊಂದಷ್ಟು ಜನ ಹೃದಯಾಘಾತ ಆಯ್ತು ಅಂತಾರೆ, ಕೆಲವೊಂದಷ್ಟು ಜನ ಅವರು ಏನು ಖಿನ್ನತೆಗೊಳಗಾಗಿದ್ರು, ತನ್ನ ಅತ್ತೆಯ ಸಾವಿನಿಂದ ಖಿನ್ನತೆಗೊಳಗಾಗಿದ್ರು ಅಂತ ಹೇಳಿದ್ರೆ, ಮತ್ತಷ್ಟು ಮಾಹಿತಿಯ ಪ್ರಕಾರ ಅವರು ಏನು ಬ್ಯಾಂಕ್ನವರು ಮನೆಯನ್ನ ಸೀಸ್ ಮಾಡಿದ್ರು, ಇದರಿಂದಾನು ಖಿನ್ನತೆಗೆ ಜಾರಿದ್ರು ಅಂತ ಕೆಲವೊಂದಷ್ಟು ವಿಚಾರಗಳು ಆಚೆ ಬರ್ತಿದೆ. ಆದ್ರೆ ಎಲ್ಲಾ ಮಾಹಿತಿಯು ತನಿಖೆಯ ನಂತರವೇ ಬಯಲಾಗಬೇಕಾಗಿದೆ. ಸಾಕಷ್ಟು ಸೆಲೆಬ್ರಿಟಿಗಳು ಕೂಡ ಪಾರ್ಥಿವದ ದರ್ಶನವನ್ನ ಮಾಡಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆಗಿರ್ಬೋದು, ನೆನಪಿರಲಿ ಪ್ರೇಮ್ ಆಗಿರ್ಬೋದು, ಇಡೀ ಸ್ಯಾಂಡಲ್ವುಡ್ ಗಣ್ಯರು ಪಾರ್ಥಿವದ ದರ್ಶನವನ್ನ ಪಡ್ಕೊಂಡಿದ್ದಾರೆ. ಅಂದ್ರೆ ಏನು ಮಹಾಲಕ್ಷ್ಮಿ ಲೇಔಟ್ ನಲ್ಲಿರುವ ಸೌಂದರ್ಯ ಜಗದೀಶ್ ಅವರ ಮನೆಯಲ್ಲೇ ಪಾರ್ಥಿವ ದರ್ಶನಕ್ಕೆ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಲಾಗಿದೆ. ಸ್ಯಾಂಡಲ್ವುಡ್ ನ ಹಲವಾರು ಗಣ್ಯರು ಆಗಮಿಸಿ ಪಾರ್ಥಿವ ಶರೀರದ ದರ್ಶನವನ್ನ ಪಡೀತಾ ಇದ್ದಾರೆ. ಏನು ನಿನ್ನೆ MS ರಾಮಯ್ಯ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ಕೂಡ ನೆರವೇರಿಸಲಾಗಿದೆ. ಅಂದ್ರೆ ದರ್ಶನ್ ರವರು ಸಿಕ್ಕಾಪಟ್ಟೆ ಭಾವುಕರಾಗಿದ್ದಾರೆ. ಯಾಕೆಂದ್ರೆ ತನ್ನ ಸ್ನೇಹಿತನನ್ನ ಕಳೆದುಕೊಂಡಿರುವಂತಹ ನೋವು ಅದು ಯಾರಿಗೂ ಬರಬಾರ್ದು. ಫೇವ್ರೆಟ್ ಮಗ ಬಂದಿದ್ದಾನೆ ಎದ್ದೇಳಿ ಅಂತ ಹೇಳ್ಬಿಟ್ಟು ಎಂಟಿ ದರ್ಶನ್ ಅವರ ಕೈ ಹಿಡಿದು ಬಿಕ್ಕಿ ಬಿಕ್ಕಿ ಹತ್ತಿರೋದಾಗಿರ್ಬೋದು, ಅಥವಾ ದರ್ಶನ್ ಅಣ್ಣ ಬಂದಿದ್ದಾರೆ ಎದ್ದೇಳಪ್ಪ ಅಂತ ಮಗ ಕಣ್ಣೀರ್ ಹಾಕಿರೋದ್ ನೋಡಿರ್ಬೋದು. ಇದೆಲ್ಲ ನೆನೆಸ್ಕೊಂತಿದ್ದಂಗೆ ಯಾವ ಸ್ನೇಹಿತನಿಗೂ ಕೂಡ ಈ ರೀತಿ ಪರಿಸ್ಥಿತಿ ಬರಬಾರ್ದು ಅಂತ ಹೇಳ್ಬೋದು. ಇಡೀ ಸೌಂದರ್ಯ ಜಗದೀಶ್ ರವರ ಕುಟುಂಬಕ್ಕೆ ದರ್ಶನ್ ಅವರು ಸಾಂತ್ವನವನ್ನ ಹೇಳಿದರೆ ಇವತ್ತು 12 ಗಂಟೆಯಿಂದ 1 ಗಂಟೆ ಸರಿಸುಮಾರಿಗೆ ಸೌಂದರ್ಯ ಜಗದೀಶ್ ಅವರು ಮಣ್ಣಲ್ಲಿ ಮಣ್ಣಾಗಲಿದ್ದಾರೆ. ಪಲ್ಲವಿ, ಓಕೆ, ಇದು ಅಂತ್ಯಕ್ರಿಯೆಗಿಂತ ಮುಂಚೆ ಈಗ ಸಾರ್ವಜನಿಕರಿಗೆ ಏನಾದ್ರೂ ನೋಡೋದಿಕ್ಕೆ ಅವಕಾಶವನ್ನ ಏನಾದ್ರೂ ಕಲ್ಪಿಸಿದಾರಾ, ಹೇಗೆ? ಹೌದು ಪಲ್ಲವಿ, ಇವತ್ತು ಬೆಳಗ್ಗೆಯಿಂದಲೂ ಕೂಡ ಸಾರ್ವಜನಿಕರು ಸೌಂದರ್ಯ ಜಗದೀಶ್ ಅವರ ಏನು ಅಂತಿಮ ದರ್ಶನವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ತಮ್ಮ ನಿವಾಸದಲ್ಲೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಲಾಗಿದೆ. ನಿನ್ನೆಯಿಂದನೂ ಕೂಡ ಸಾಕಷ್ಟು ಸೆಲೆಬ್ರಿಟಿಗಳು ಕೂಡ ಬರ್ತಿದ್ದಾರೆ, ಕುಟುಂಬಸ್ಥರು ಕೂಡ ಬರ್ತಿದ್ದಾರೆ, ಹಾಗೆ ಫ್ಯಾನ್ಸ್ ಕೂಡ ಹೋಗ್ಲಿಕ್ಕೆ ಅವಕಾಶ ಇದೆ. ಓಕೆ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಸೌಂದರ್ಯ ಜಗದೀಶ್ ನಿಧನದ ಹಿನ್ನೆಲೆಯಲ್ಲಿ ಸಾಕಷ್ಟು ಮಾಹಿತಿಯನ್ನ ಪಲ್ಲವಿ ಅವರು ಇದೀಗ ಕೊಟ್ಟಿದ್ದಾರೆ. ಜಗದೀಶ್ ಮೃತದೇಹವನ್ನ ನೋಡಿ ದರ್ಶನ್ ಅವರು ಒಂದು ಕಡೆ ಭಾವುಕರಾಗಿರುವಂತದ್ದು, ಫೇವ್ರೇಟ್ ಮಗ ಬಂದಿದ್ದಾನೆ ಅನ್ನುವಂತಹ ಮಾತನ್ನ ಕೂಡ ಅಲ್ಲಿ ಹೇಳ್ತಾ ಇರುವಂತದ್ದು. ಒಟ್ಟಾರೆ ಮಾಲೀಕರಾಗಿದ್ದ ಜಗದೀಶ್ ನಿರ್ಮಾಪಕರಾಗಿದ್ರು, ಬಿಲ್ಡರ್ ಆಗಿದ್ರು, ಉದ್ಯಮಿಯಾಗಿದ್ರು, ಬಹುಮುಖಿ ವೃತ್ತಿ ಜೀವನವನ್ನ ಹೊಂದಿದ್ರು. ಆದರೆ ಇವರ ಸಾವು ಒಂದು ದೊಡ್ಡ ಲಾಸ್ ಅಂತಾನೆ ಹೇಳ್ಬೋದು ಕನ್ನಡ ಇಂಡಸ್ಟ್ರಿಗೆ. ಸ್ಯಾಂಡಲ್ವುಡ್ನಲ್ಲಿ ಸಾಕಷ್ಟು ಪ್ರತಿಭೆಯನ್ನ ಹೊಂದಿದ್ದಂಥವರು ಇದೀಗ ನಿಧನರಾಗಿದ್ದಾರೆ ಅವರು. ಹಾಗೇನೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ರಾಕ್ ಲೈನ್ ವೆಂಕಟೇಶ್ ಸೇರಿದಂತೆ ಉದ್ಯಮದ ಪ್ರಮುಖ ವ್ಯಕ್ತಿಗಳೊಂದಿಗೆ ನಿಕಟ ಸಂಪರ್ಕವನ್ನ ಕೂಡ ಹೊಂದಿದ್ರು. ದರ್ಶನ್ ಅವರು ಕೂಡ ಆಗಮಿಸಿದ್ದಾರೆ. ಸಾಕಷ್ಟು ಕನ್ನಡ ಚಿತ್ರರಂಗದ ಕಲಾವಿದರು ಅವರ ಪಾರ್ಥಿವ ಶರೀರವನ್ನ ನೋಡೋದಿಕ್ಕೆ ಆಗಮಿಸಿದ್ದಾರೆ. ಮಧ್ಯಾಹ್ನದ ಹೊತ್ತಿಗೆ ಇವರ ಅಂತ್ಯಕ್ರಿಯೆಯನ್ನ ನಡೆಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. Stop.